ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ನೋಡಿ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಉಂಟು. ಇದನ್ನು ನೀವು ಬ್ರೇಕ್ಫಾಸ್ಟ್ ಆಗಿಯೂ ಸ್ನ್ಯಾಕ್ಸ್ ಆಗಿಯೂ ಯಾವ ರೀತಿ ಕೂಡ ಸಿಂಪಲಾಗಿ ತಿನ್ಬೋದು. ಹಾಗೂ ತುಂಬ ಟೇಸ್ಟ್ ಆಗಿರುತ್ತೆ ಇದು. ಖಂಡಿತ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲಾದ ರೆಸಿಪಿ ಇದು, ಹಾಗೂ ತುಂಬ ಟೇಸ್ಟಾಗಿ ಬರುವಂಥ ರೆಸಿಪಿ. ನೋಡ್ತಾ ಇದ್ದೀರಲ್ಲ, ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟು ಚೆನ್ನಾಗಿದು ಇದೆ ಅಂತ ಹೇಳಿ. ಓಕೆ, ಇದಿವಾಗ ಹೇಗೆ ಮಾಡೋದಂತ ಹೇಳಿ ನಾನು ತೋರಿಸ್ತೀನಿ. ಅದೇ ರೀತಿ ನೀವು ಮಾಡಿ, ಖಂಡಿತವಾಗ್ಲೂ ಟೇಸ್ಟಾಗಿ ಬರುತ್ತೆ. ಫಸ್ಟಿಗೆ ಇಲ್ಲಿ ನಾನು 3 ಆಲೂಗೆಡ್ಡೆ, ಮೀಡಿಯಮ್ ಸೈಜ್ 3 ಆಲೂಗೆಡ್ಡೆಯನ್ನು ಈ ರೀತಿ ತುರಿದು ತೆಗೆದಿಟ್ಟುಕೊಂಡಿದ್ದೀನಿ. ನೋಡಿ, ಈ ರೀತಿ ಬರಬೇಕು. ಇವಾಗ ಇದರ ನೀರನ್ನು ತೆಗೆದು ಇನ್ನೊಂದು ಬೌಲಿಗೆ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕೋಣ ಇದನ್ನು. ಓಕೆ, ನೀರು ಹಾಕಬೇಡಿ. ಆಮೇಲೆ ಇದಕ್ಕೆ ನಾನು 2 ಇಲ್ಲಿ ಎಗ್ ಯೂಸ್ ಮಾಡಿದ್ದೇನೆ, ಮೊಟ್ಟೆಯನ್ನು. ಒಂದು ಬೇಕಿದ್ರೆ ಒಂದು ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಮೊಟ್ಟೆ ಯಾರು ತಿನ್ನೋದಿಲ್ಲ ನೋಡಿ ಅವರು ಸ್ವಲ್ಪ ಕಡಲೆ ಹಿಟ್ಟನ್ನು ಬೇಕಿದ್ರೆ ಸೇರಿಸ್ಬೋದು. ಇಲ್ಲಿ ನಾನು ಬಟಾಣಿಯನ್ನು ತೊಗೊಂಡಿದ್ದೀನಿ, ಇದೇ ಆದರೆ ಮಾತ್ರ ಹಾಕಿ. ಒಂದು ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಇಲ್ಲಿ ಆಪ್ಷನಲ್, ಇದೇ ಆದರೆ ಮಾತ್ರ ಹಾಕಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೆಟೊವನ್ನು ತೊಗೊಂಡಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಪನ್ನೀರ್ ಅಥವಾ ಕ್ಯಾರೆಟ್ ಏನಿದೆ ನೋಡಿ ಅದನ್ನು ನೀವು ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಯೂಸ್ ಮಾಡ್ಬೋದು, ಅಥವಾ ಸಿಂಪಲಾಗಿ ಟೊಮೆಟೊ ಅಥವಾ ನೀರುಳ್ಳಿಯನ್ನು ಕೂಡ ಹಾಕ್ಬೋದು. ಓಕೆ, ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪೌಡರನ್ನು ಸೇರಿಸಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ, 1/4 ಕಪ್ಪಷ್ಟು. ನೀವು ಒಮ್ಮೆಲೆ ಮೈದಾ ಹಿಟ್ಟು ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು. 2 ಕೂಡ ಇದಕ್ಕೆ ಬೆಸ್ಟ್ ಚೆನ್ನಾಗಾಗುತ್ತೆ. ಇದು ಡ್ರೈ ಇರಬಾರ್ದು. ಫಸ್ಟಿಗೆ ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿ, ಕೈಯಲ್ಲೇ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಓಕೆ, ನೋಡಿ ಈ ರೀತಿ ಆಗಬೇಕು, ಡ್ರೈ ಆಗಬಾರ್ದು. ಈ ರೀತಿ ಸ್ವಲ್ಪ ನೋಡಿ ನೀರು ಅಂತ ಹೇಳ್ತೀನಿ, ನೀರು ತುಂಬ ಅಲ್ಲ ನೋಡಿ, ಈ ರೀತಿ ಇದ್ದರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆಲೆ ಈ ರೀತಿ ಇಲ್ಲದಿದ್ದರೆ ಸ್ವಲ್ಪ ನೀವು ಹಿಟ್ಟನ್ನು ಜಾಸ್ತಿ ಹಾಕಬೇಕಾಗುತ್ತೆ, ಹಾಗೂ ಸ್ವಲ್ಪ ನೀರು ಸೇರಿಸಬೇಕಾಗತ್ತೆ. ಓಕೆ, ಇವಾಗ ನಾನು ಇದಕ್ಕೆ ಸೋಡಾ ಪೌಡರ್, ಅಡುಗೆ ಸೋಡಾ ಅಂತ ಹೇಳ್ತಾರೆ ನೋಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, 1/4 ಸ್ಪೂನಷ್ಟು. ಇದು ಆಪ್ಷನಲ್, ಹಾಕಲೇಬೇಕಂತ ಇಲ್ಲ, ಹಾಕಿದರೆ ಸ್ವಲ್ಪ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತಂತೇಳಿ ಅಷ್ಟೇ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಆಮೇಲೆ ನೋಡಿ ಈ ರೀತಿ ಡೀಪಾಗಿರುವಂಥ ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ, ಅದರಲ್ಲಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಮಾಡಿ ರೆಡಿ ಇಟ್ಟಿದ್ದೀರಿ ನೋಡಿ ಬ್ಯಾಟರ್, ಅದನ್ನು ಇದಕ್ಕೆ ಹಾಕಿ, ಎಲ್ಲವನ್ನು ಪೂರ್ತಿಯಾಗಿ ಹಾಕಿ. ಬೇಕಿದ್ರೆ ನಿಮಗೆ ಸಣ್ಣದು ಕೂಡ ಮಾಡ್ಬೋದು, ಆದರೆ ನಾನಿಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ, ಪೂರ್ತಿಯನ್ನು ಇದಕ್ಕೆ ಹಾಕ್ತೀನಿ. ಇವಾಗ ನೋಡಿ ಈ ರೀತಿ, ಇದರಿಂದ ಒಮ್ಮೆಲೆ ಆಗುತ್ತೆ ಹಾಗೂ ಈಸಿ ಕೂಡ ಆಗುತ್ತೆ. ನಿಮಗೆ ಇಷ್ಟು ದಪ್ಪ ಬೇಡದಿದ್ದರೆ ನೀವು ತೆಳುವಾಗಿ ಕೂಡ ಬಿಡ್ಬೋದು, ನಿಮ್ಮ ಇಷ್ಟ ಅದು. ಓಕೆ, ಇದನ್ನು ಇವಾಗ ಸ್ಲೋ ಗ್ಯಾಸಲ್ಲಿ ನೋಡಿ 4 ಸೈಡ್ ಕೂಡ ಚೆನ್ನಾಗಿದು ಫ್ರೈ ಆಗಬೇಕು. ಸ್ಲೋ ಗ್ಯಾಸಲ್ಲಿ ಇದನ್ನು ಮುಚ್ಚಿಡಿ. ಇವಾಗ ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಆಗಿದೆ, 5ರಿಂದ 6 ನಿಮಿಷ ಆಗಿದೆ ನೋಡಿ. ಮೇಲ್ಗಡೆ ಈ ರೀತಿ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ, ಹೀಗೆ ಆವಾಗ ಮಾತ್ರ ಇದನ್ನು ನೀವು ಟರ್ನ್ ಮಾಡಬೇಕು. ಈ ರೀತಿ ಗಟ್ಟಿ ಆಗಲಿಲ್ಲದಿದ್ದರೆ ಟರ್ನ್ ಮಾಡಿದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಪಚಕ್ ಅಂತ ಕೂತ್ಕೊಳ್ಳುತ್ತೆ ನೋಡಿ, ಆ ರೀತಿ ಆಗುತ್ತೆ. ಹಾಗಾಗಿ ಗಟ್ಟಿ ಆದಮೇಲೆ ನೀವು ಇದನ್ನು ಟರ್ನ್ ಮಾಡಬೇಕು. ಒಂದು ಪ್ಲೇಟನ್ನು ಹಿಡಿದು ಈ ರೀತಿ ನೀವು ಇದನ್ನು ಮಗುಚಬೇಕು ನೋಡಿ, ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿದ್ದು ಫ್ರೈ ಆಗಿದೆ. ನೀವು ಎನಿಸ್ಬೋದು ಒಳಗಡೆ ಕರೆಕ್ಟಾಗಿ ಫ್ರೈ ಆಗುತ್ತಾ ಇಷ್ಟು ದಪ್ಪ ಹಾಕಿದ್ರಂತ ಹೇಳಿ. ಚೆನ್ನಾಗಿ ಫ್ರೈ ಆಗುತ್ತೆ, ಅದಕ್ಕೆ ನಾನು ಹೇಳಿದೆ ಗ್ಯಾಸನ್ನು ಸ್ಲೋಲಿಟ್ಟು 5ರಿಂದ 6 ನಿಮಿಷ ಆದರೂ ನೀವು ಇದನ್ನು ಫ್ರೈ ಮಾಡಬೇಕು, ಬೇಯಬೇಕು, ಆವಾಗ ಒಳಗಡೆ ಕರೆಕ್ಟಾಗಿ ಬೇಯುತ್ತೆ. ಇವಾಗ ಟರ್ನ್ ಮಾಡಿ ಹಾಕಿದ್ದೀನಿ, ಟರ್ನ್ ಮಾಡಿ ಹಾಕಿ ಕೂಡ ಹಾಗೆ ಕರೆಕ್ಟಾಗಿ ಒಂದು 5 ನಿಮಿಷ ಆದರೂ ಚೆನ್ನಾಗಿ ನೀವು ಇದನ್ನು ಬೇಯಿಸಬೇಕು, ಫ್ರೈ ಮಾಡಬೇಕು. ಆವಾಗ ಒಳಗಡೆಯಿಂದ ಕರೆಕ್ಟಾಗಿ ಎಲ್ಲನೂ ಬೆಂದು ಬರುತ್ತೆ. ಒಮ್ಮೆಲೆ ಡ್ರೈ ಇದೆ ಅಂತಾದರೆ ಸ್ವಲ್ಪ ನೀವು ಆಯಿಲನ್ನು 4 ಸೈಡ್ ಕೂಡ ಹಾಕಿ. ಓಕೆ, ನೋಡಿ ಇವಾಗ ಕರೆಕ್ಟಾಗಿದ್ದು ಫ್ರೈ ಆಗಿದೆ, ನೋಡುವಾಗಲೇ ಗೊತ್ತಾಗುತ್ತೆ. ಇವಾಗ ಇದನ್ನು ನಾನು ನಿಮಗೆ ಟರ್ನ್ ಮಾಡಿ ಕೂಡ ತೋರಿಸ್ತೀನಿ. ಓಕೆ, ನೋಡಿ ಇದೇ ರೀತಿ ಟರ್ನ್ ಮಾಡಿ ನೋಡಿ, ಕರೆಕ್ಟಾಗಿದ್ದು ಫ್ರೈ ಆಗಿದೆ, ನೋಡ್ಬೋದು ನೀವು. ಈ ರೀತಿ ಬರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಒಂದೇ ಸಲ ಆಗಿ ಹೋಗುತ್ತೆ. ಎಲ್ಲರೂ ಕೂಡ ಇದನ್ನು ಪೀಸ್ ಮಾಡಿ ಚೆನ್ನಾಗಿ ತಿನ್ಬೋದು. ತುಂಬ ತಿಕ್ಕಿರೋದ್ರಿಂದ 1 ಪೀಸ್ ತಿಂದರೂ ಸಾಕಾಗುತ್ತೆ ನೋಡಿ. ಇವಾಗ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ.
ಓಕೆ, ನೋಡಿ ಚೆನ್ನಾಗಿ ಒಳಗಡೆ ಸಾಫ್ಟಾಗಿ ಬೆಂದಿದೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಸಾಫ್ಟಾಗಿ ತುಂಬ ಟೇಸ್ಟಾಗಿರುತ್ತೆ ಇದು. ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಅಂತ ಎನಿಸ್ತೀನಿ. ಇವಾಗ ನಾನು ನೋಡಿ ಇದನ್ನು ಟೇಸ್ಟ್ ಮಾಡಿ ಕೂಡ ನೋಡ್ತಾ ಇದ್ದೀನಿ, ಕಟ್ ಮಾಡಿ ಕೂಡ ನೋಡ್ತೀನಿ. ನೋಡಿ ಪರ್ಫೆಕ್ಟಾಗಿ ಒಳಗಡೆ ಇದು ಬಾಯ್ಲ್ ಆಗಿದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.